ಈಗ ಬೆಂಗಳೂರಲ್ಲಿ ನೀವು ಗುಂಡಿ ಮುಚ್ಚೋದಕ್ಕೆ ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಪದೇ ಪದೇ ಹೇಳ್ತಾನೆ ಇದ್ದೀರ. ಈಗ ನಿಮ್ಮ ಲೆಕ್ಕದಲ್ಲಿ 5,000 ಕೋಟಿ ಈಗಾಗಲೇ ರಸ್ತೆಯ ಡಾಂಬರೀಕರಣಕ್ಕೆ ಕೊಟ್ಟಿದ್ದೀನಿ ಅಂತೀರಿ. ನೀವು 5,000 ಕೋಟಿ ಡಾಂಬರೀಕರಣ ಮಾಡಿದರೆ ರಸ್ತೆಗಳು ಯಾಕೆ ಗುಂಡಿಗಳು ಬೀಳ್ತಾ ಇದ್ದು? ಇಲ್ಲ ನೀವು ಕಳಪೆ ಕಾಮಗಾರಿ ಮಾಡಿದ್ದೀರಾ ಅಂತ ಅರ್ಥ. ನಿಮ್ಮ ಟೆಂಡರ್ ಪ್ರಕಾರ 5,000 ಕೋಟಿ ಈಗ ಕಳಪೆ ಕಾಮಗಾರಿ ಮಾಡಿದ್ದೀರಾ, ಅದಕ್ಕೆಲ್ಲ ಹೊರಟೋಗಿದೆ ಅಷ್ಟೇ. ಲಂಚ ಹೊಡೆದಿದ್ದೀರಾ, 60% ಲಂಚ ಹೊಡೆದಿದ್ದೀರಾ, ಅದಕ್ಕೋಸ್ಕರ ಗುಂಡಿಗಳು ಬಿದ್ದಿದೆ. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಎಲ್ಲ ರಸ್ತೆಗಳಿಗೆ ಡಾಂಬರೀಕರಣ ಇವತ್ತೇ ಶುರು ಮಾಡಿ. ನೀವು ಪಾಟೋಲ್ ಮುಚ್ಚೋದು ಅದು ಕಾಟಾಚಾರ ಅಷ್ಟೇ, ಅದರಿಂದ ಏನು ನಯಾ ಪೈಸನೂ ಉಪಯೋಗ ಆಗಲ್ಲ. ನೀವು ಇವತ್ತು ಗುಂಡಿ ಮುಚ್ಚಿದ ನಾಳೆ ಬಂದು ಮಾಧ್ಯಮದವ್ರು ನೋಡಿ, ಆ ಗುಂಡಿ ಎಲ್ಲ ಓಪನ್ ಆಗಿದೆ. ಇಡೀ ಬೆಂಗಳೂರಿನ ಎಲ್ಲ ರಸ್ತೆಗಳು, ಆ BMTC ಬಸ್ಗಳು ವೇಗ ಇದೆ 19 ಕಿಲೋಮೀಟ್ರ್ ಇರಬೇಕಾಯ್ತು, ಈಗ ಅದು 10 ಕಿಲೋಮೀಟ್ರಿಗೆ ಬಂದಿದೆ. 9 ಕಿಲೋಮೀಟ್ರ್ ಕಡಿಮೆ ಆಗಿದೆ ಒಂದು ಇದಕ್ಕೆ. BMT ಬಸ್ಗಳಲ್ಲೂ ಓಡಾಡೋಕ್ಕಾಗ್ತಾ ಇಲ್ಲ, ಕಾರ್ಗಳಲ್ಲೂ ಓಡೋಕ್ಕಾಗ್ತಾ ಇಲ್ಲ, ಮೋಟ್ರ್ ಬೈಕಲ್ಲೂ ಓಡಾಡೋಕ್ಕಾಗ್ತಾ ಇಲ್ಲ. ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ಕಾಣ್ತಾ ಇದ್ದೀರಿ. ಇಂಥ ಮಾತೆತ್ತಿದ್ರೆ ನಾನು ITBT ಅವರು ಪ್ರಶ್ನೆ ಮಾಡಿದ್ರೆ ನೀವು ಹೋದ್ರೆ ಹೋಗ್ರಿ ಅಂತೀರ. ITBT ಅವ್ರಿಗೆ DK ಶಿವಕುಮಾರ್ ಏನು ಹೇಳಿದ್ರು? ಏಯ್ ನಮ್ಗೆ ಧಮಕಿ ಹಾಕ್ಬೇಡ್ರಿ, ಹೋದ್ರೆ ಹೋಗ್ರಿ ಅಂದ್ರಿ. ಈಗ ಇಲ್ಲಿ ಸ್ಕೂಟ್ರಲ್ಲಿ ಹೋಗೋರು, ಬೆಂಗಳೂರಲ್ಲಿ ಸ್ಕೂಟ್ರಲ್ಲಿ ಕಾರಲ್ಲಿ ಹೋಗೋರು, ಅವರು ಸರ್ಕಾರಕ್ಕೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಅವ್ರಿಗೇನು ಹೇಳ್ತೀರಾ ನೀವು ಬೆಂಗಳೂರು ಬಿಟ್ಟು ಹೋಗಿ ಅಂತ ಹೇಳ್ತೀರಾ? ITBT ಕಂಪ್ನಿಗೆ ಮಾತ್ರ ಬಿಟ್ಟೋಗಿ ಅಂದ್ರಿ. ಈ ಕಾರ್ಗಳಲ್ಲಿ ಸ್ಕೂಟ್ರ್ಗಳಲ್ಲಿ ಓಡಾಡೋರು ಸರ್ಕಾರಕ್ಕೆ ಚೀಮಾರಿ ಆಗ್ತಾವ್ರಲ್ಲ, ದಿನ ಟ್ವೀಟ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ. ಹಂಗಾರೆ ಅವ್ರನ್ನೂ ಎಲ್ಲ ಬೆಂಗಳೂರು ಬಿಡು ಅಂತ ಯಾವಾಗ ಹೇಳ್ತೀರಾ ನೀವು? ನನಗನ್ಸುತ್ತೆ ನೀವು ಹೇಳ್ಬಿಡಿ, ನಾವೆಲ್ಲರೂ ಕೂಡ ಬೆಂಗಳೂರವ್ರು ಇರೋರೆಲ್ಲ ಒಂದು 3 ತಿಂಗಳು ಬೆಂಗಳೂರು ಬಿಟ್ಟು ಹೋಗ್ಬಿಡ್ತೀರ, ಆಚೆ ಎಲ್ಲ ನಾವು ಹೋಗ್ತೀವಿ. ಆಮೇಲೆ ಆದರೂ ಬೆಂಗಳೂರು ರಿಪೇರಿ ಮಾಡ್ತೀರಾ? ಲೀವ್ ತಗೊಂಬಿಡ್ತೀರಿ ಒಂದು 3 ತಿಂಗಳು. ಇಡೀ ಬೆಂಗಳೂರು ಜನ 1 ಕೋಟಿ ಜನ ಇದ್ದೀರಿ, ನಾವೆಲ್ಲ ಊರುಗಳಿಗೆ ಹೊರಟೋತೀರಿ. ಹಾಂ ಹಾಂ, ರಜೆ ತಗೊಂಡು ನಾವೆಲ್ಲ ಊರುಗಳಿಗೆ ಹೊರಟೋತೀರಿ. ಆಮೇಲೆ ಆದರೂ ರಿಪೇರಿ ಮಾಡಿಸ್ತೀರಾ? ಹೆಂಗೆ ITBTಗೆ ಆವಾಜ್ ಹಾಕಿದ್ರು ಹಂಗೂ ಬೆಂಗಳೂರು ಜನಗೆ ಒಂದು ಆವಾಜ್ ಹಾಕ್ಬಿಡಿ ನಿಮ್ಮದು. ಮೇರಿ ಆವಾಜ್ ಸುನೋ ಅಂತ ಹೇಳ್ಬಿಟ್ಟು, ಮೇರಿ ಆವಾಜ್ ಸುನೋ ಅಂತ ಹೇಳ್ಬಿಟ್ಟು ಒಂದು ಆವಾಜ್ ಹಾಕ್ಬಿಡಿ. ನಾವು ಹೊರಟೋಗ್ಬಿಡ್ತೀರಿ ಬೆಂಗಳೂರಲ್ಲಿ, ಅವಾಗಾದರೂ ರಿಪೇರಿ ಮಾಡ್ತೀರಾ? ಆ ಪರಿಸ್ಥಿತಿ ಇವತ್ತು ಬೆಂಗಳೂರಿನ ಜನ ಶಾಪ ಆಗ್ತಾರೆ, ಇಡೀ ಶಾಪ ಆಗ್ತಾ ಇದ್ದಾರೆ ನಿಮಗೆ. ಸರ್ಕಾರ ಅಟ್ಲೀಸ್ಟ್ ಒಂದು 10,000 ಕೋಟಿ ರೂಪಾಯಿನ ಬೆಂಗಳೂರಿನ ಅಭಿವೃದ್ಧಿಗೆ, ಯಾಕಂದರೆ ಬೆಂಗಳೂರಲ್ಲಿ ನಿಮಗೆ ಸುಮಾರು 1.5 ಲಕ್ಷ ಕೋಟಿಗೂ ಹೆಚ್ಚು ಆದಾಯ ಬರ್ತದೆ. ಒಂದು 10,000 ಕೋಟಿ ಕೊಟ್ಟು ಎಲ್ಲ ರಸ್ತೆಯನ್ನು ಡಾಂಬರೀಕರಣ ಮಾಡಿಬಿಡಿ. ಅವಾಗ ಯಾರು ಮಾತಾಡೋದೇ ಇಲ್ಲ. ನಿಮ್ಮ ಹತ್ರ ಹಣ ಇದ್ದರೆ, ಪಾಪರ್ ಆಗಿಲ್ಲ ಅಂದರೆ, ನಾನು ಹೇಳ್ತಾ ಇರೋದು, ನೀವು ಪಾಪರ್ ಆಗಿಲ್ಲ ಅಂದರೆ, ನಿಮ್ಮ ಹತ್ರ ದುಡ್ಡಿದೆ ಅಂದರೆ ಒಂದು 10,000 ಕೋಟಿ ಬಿಡುಗಡೆ ಮಾಡಿ ಎಲ್ಲ ರಸ್ತೆಗೆ ಡಾಂಬರೀಕರಣ ಒಂದು ಸರಿ ಮಾಡಿಬಿಡಿ. ಆವಾಗ ನಾವು ನಿಮ್ಮನ್ನು ಒಪ್ಕೊತೀರಿ, ಇಲ್ಲಪ್ಪ ಈ ಸರ್ಕಾರ ಪಾಪರ್ ಆಗಿಲ್ಲ ಅಂತ. ಇಲ್ಲ ಅಂದರೆ ನಿಮ್ಮ ಹತ್ರ ಹಣ ಇಲ್ಲ, ದಿನ ಗುಂಡಿ ಮುಚ್ಚಿದೆ 1000 ಗುಂಡಿ, ಮಾರನೇ ದಿನ ಮತ್ತೆ 1000 ಗುಂಡಿ ಮುಚ್ಚಿದೆ. ಇದು ಕಳೆದ 4 ತಿಂಗಳಿಂದ 1000 ಅಂತ ಇದ್ದೀರಾ. 4 ತಿಂಗಳಿಗೆ ಎಷ್ಟು 1000 ಆಗೋಯ್ತು? ಹಂಗಾರೆ ಪ್ರತಿದಿನ 1,000 ಗುಂಡಿ ಮುಚ್ಚಿದ್ದು, 30 ದಿನಕ್ಕೆ 30,000 ಗುಂಡಿ, 4 ಅಂತಂದ್ರೆ 4 3 12, 1,20,000 ಗುಂಡಿ ಮುಚ್ಚಿರ್ಬೇಕು ನೀವು. ನಿಮ್ಮ ಲೆಕ್ಕದ ಪ್ರಕಾರ 1,20,000 ಗುಂಡಿ ಎಲ್ಲಿ ಮುಚ್ಚಿದ್ದೀರಾ ತೋರಿಸಿ.